ನಿಮ್ಮ ಅಣ್ಣನಲ್ವೇನೋ ಹೇಳು ನಿಮ್ಮ ಅಣ್ಣನ್ಗೆ. ಏನು ಮಾಡ್ತಾ ಇದ್ಯಾ? ಎಲ್ಲರೂ ಕಾಮಾಗಿರಿ. ಹೇಳಿ ಸರ್, ಎಲ್ಲ ಅಲ್ಲೇ ಕೂತ್ಕೊಳ್ಳಿ. ಏನಾದ್ರು ಮಾಡೋಣ, ಯೋಚನೆ ಮಾಡೋಣ. ಓಕೆ, ಬಿ ಕೇರ್ಫುಲ್. ಲಾಕ್ ಆಗಿದೆ, ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀವಿಲ್ಲಿ ಕಳೆಯೋ ಒಂದೊಂದು ಕ್ಷಣನೂ ನಿಮ್ಮ ಜೀವಕ್ಕೆ ಆಪತ್ತು. ಎಲ್ರು ಬೇಗ ಸಾರಿ ಕೇಳಿ. ನಾವ್ಯಾಕೆ ಸಾರಿ ಕೇಳ್ಬೇಕು? ನಾವೇನ್ ತಪ್ಪು ಮಾಡಿದೀವಿ? ನೀನೇ ಸೈಕೋ. ನಿಂತರ ಒಬ್ಬ ಸೈಕೋನ ಲವ್ ಮಾಡಿದೆ. ನಾನ್ ಮಾಡಿದ ದೊಡ್ಡ ತಪ್ಪು. ನಾನ್ ಯಾವ ತಪ್ಪು ಮಾಡಿಲ್ಲ, ಎಲ್ಲ ತಪ್ಪು ನೀನೇ ಮಾಡಿದ್ದು. ಮನೇಲೂ ಸ್ಕೂಲಲ್ಲೂ ನೀನೇ ಜಗಳ ಆಡಿದ್ದು. ನಾನು ಯಾಕೆ ಸಾರಿ ಕೇಳ್ಬೇಕು? ಓ, ಕನಸ ಇದು. ಓ ಮೈ ಗಾಡ್, ಅದೇ ಸುಂದರವಾದ ಹುಡುಗಿ. ಕನಸ? ನಾನೀಗ ಹೆಲ್ಪ್ ಮಾಡಲ್ಲಪ್ಪ. ಏನ್ ನಡೆಯುತ್ತೆ ಅಂತ ನೋಡೋಣ. ಚೆನ್ನಾಗಿದ್ದಾಳಲ್ಲ ಕನ್ಸಲ್ಲಿ ಬಂದಿರೋ ಹಾಗೆ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಅದ ಹುಡುಗಿ. ಥ್ಯಾಂಕ್ ಯು. ಅದೇ ಸೈಜು, ಅದೇ ವೆಯ್ಟು, ಕೆಳಗಡೆ ಒಂದು ಮಚ್ಚೆ, ಅದೇ ಥರ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದಾಳೆ. ಜಗ ಜಗ ಶೂ. ಅಯ್ಯಯ್ಯೋ, ಕನಸು ನನಸಾಗ್ತಿದೆಯಲ್ಲ. ಅಲ್ಲ, ತುಂಬಾ ದಿನ ಆದ್ಮೇಲೆ ಬಿಸಿಲು ಬರ್ತಾ ಇದೆಯಲ್ಲ, ಅದೇ ಸನ್ನಿಡೆ. ಹೌದು, ಕಂಟಿನ್ಯೂಸ್ ಆಗಿ ರೈನಿ ಡೇಸ್ ಆದ್ಮೇಲೆ ಬಿಸಿಲು ನೋಡಿದಾಗ ಹ್ಯಾಪಿ ಅನ್ನಿಸ್ತದೆ. ಯೂಶುವಲ್ ಆಗಿ ನಾನು ಫ್ಲೈಟ್ ಅಲ್ಲೇ ಹೋಗೋದು, ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಕ್ಯಾನ್ಸಲ್ ಆಯ್ತಾ? ನಮ್ಮನ್ನೇನಾದ್ರೂ ಕೇಳ್ತಾಳ? ನೀವು ಮಾಡಲ್ಲ? ಯಾ, ಹೇಗ್ ಕರೆಕ್ಟ್ ಆಗಿ ಹೇಳಿದ್ರಿ? ನೀವು ಮೊದ್ಲೇ ನೋಡಿದೀರಾ? ಕನ್ಸಲ್ ಬಂದಿದ್ಯಲ್ಲೇ? ನೋಡಿರೋ ಹಾಗೆ ನೆನಪಿಲ್ಲ, ಆದ್ರೆ ನೋಡೋದಕ್ಕೆ ಚಾನ್ಸ್ ಇಲ್ಲ. ನಾನು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡಿಲ್ಲ. ಐ ಆಮ್ ಅ ರ್ಯಾಂಪ್ ಮಾಡೆಲ್, ಸೊ ಕ್ಯಾಟ್ ವಾಕ್ ಮಾತ್ರ ಮಾಡ್ತೀನಿ. ನೀವೇನ್ ಮಾಡ್ತಿರೋದು? ಅದೇ ಪ್ರಶ್ನೆ ಕೇಳ್ತಾ ಇದ್ದಾಳಲ್ಲ ಇವಳು. ನನ್ನೇ ಯಾಕೆ ನೋಡ್ತಿದ್ದೀರಾ? ನಿಮ್ಮನ್ನೇ ಸರ್. ನೀವೇನ್ ಮಾಡ್ತಿರೋದು? ಆಕ್ಚುಲಿ ನಾನೊಬ್ಬ ಫಿನಾನ್ಷಿಯರ್. ತುಂಬಾ ಮೂವಿಗಳಿಗೆಲ್ಲ ಫಿನಾನ್ಸ್ ಮಾಡಿದ್ದೀನಿ. ಓ, ಹಾಗಾದ್ರೆ ದೊಡ್ಡ ವ್ಯಕ್ತಿ ನೀವು. ನೀವ್ಯಾವ್ದಾದ್ರು ಮೂವಿಯಲ್ಲಿ ಆಕ್ಟ್ ಮಾಡಿದ್ದೀರಾ? ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಒಬ್ಬ ಮೂವಿ ಡೈರೆಕ್ಟರ್. ಆ ಮೂವಿಯಲ್ಲಿ ಹೀರೋಯಿನ್ ಆಗಿ ಕಮಿಟ್ ಆಗಿದ್ದು. ಸಮ್ ಫೈನಾನ್ಷಿಯಲ್ ಇಶ್ಯೂ ಇಂದ ಮೂವಿ ಡ್ರಾಪ್ ಆಗಿದೆ. ಅದೇ ಕನ್ಸಲ್ ಬಂದಿದ್ ಕತೆ. ಡೈರೆಕ್ಟರ್ ಹೆಸರೇನು ಅಂತ ತಿಳ್ಕೊಬೋದಾ? ಹೆಸರು ಹೇಳಿದ್ರೆ ಗೊತ್ತಾಗೋ ಅಷ್ಟು ದೊಡ್ಡ ಡೈರೆಕ್ಟರ್ ಏನಲ್ಲ. ಕೆಲವು ದೊಡ್ಡ ಮೂವೀಸ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ಮೈಕಲ್ ಆಡಮ್ಸ್. ಓ ಮೈ ಗಾಡ್, ಸೇಮ್ ಫೆಲೋ. ಡೈರೆಕ್ಟರ್ ವಿನಾಯಕ್ ಅವ್ರ ಅಸಿಸ್ಟೆಂಟಾ? ಹೌದು. ನಿಮಗ್ ಗೊತ್ತಾ? ಓ ಗಾಡ್,
ಮತ್ತೆ ಹಾಗೆ ಆಗುತ್ತಾ ಈಗ? ಬ್ಯಾಡ್ರಿ, ಕೆಟ್ಟ ಕನಸು ಅಂದ್ರೆ ಇದೇನಾ? ಅಯ್ಯೋ, ಬಸ್ಸು ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಅದೇ ತರ ಜನಗಳು. ಪ್ಲೀಸ್ ಪ್ಲೀಸ್ ಸ್ವಲ್ಪ ದಾರಿ ಬಿಡಿ ಮೈಕಲ್. ನೀನ್ ಹೇಳಿದ ತರ ಏನು ಮಾಡಬೇಡ ಮೈಕಲ್. ನಿಜವಾಗ್ಲೂ ಇದು ಕನಸ ನನಸ ಅಂತ ಕಂಡಿಡಿಬೇಕು. ಆ ಡೋರ್ ಏನಾದ್ರೂ ಲಾಕ್ ಆಗಿರ್ಬೇಕು. ಅಯ್ಯಯ್ಯೋ, ನಿಜವಾಗ್ಲೂ ಲಾಕ್ ಆಗಿದೆಯಲ್ಲ. ಲೇ ಮೈಕಲು, ಟಿವಿಯಲ್ಲಿ ಬರ್ಬೇಕಿತ್ತಲ್ಲ. ಟಿವಿಗೆ ಪವರ್ ಕನೆಕ್ಟ್ ಆಗಿಲ್ವಾ? ಎಲ್ಲ ಒಂಥರ ಇದೆ. ಸರ್ ಏನಾಯ್ತು ಸರ್? ಏನಿಲ್ಲ, ಡೋರು ಏನಾಯ್ತು ಸರ್? ಏನಾದ್ರೂ ಪ್ರಾಬ್ಲಮಾ? ನೋ ಪ್ರಾಬ್ಲಮ್. ನಿಜ ಹೇಳ್ಬಿಡ್ಲಾ? ಯು ನೋ ಸಮಥಿಂಗ್, ಇಲ್ಲಿರೋ ಎಲ್ಲರಿಗೂ ಮೈಕಲ್ ಬಗ್ಗೆ ಗೊತ್ತು. ಎಲ್ಲರಿಗೂ, ಅವನಿಗೂ ಇಲ್ಲಿರೋರೆಲ್ರಿಗೂ ಏನೋ ಪ್ರಾಬ್ಲಮ್ ಇದೆ. ನಿಜವಾಗ್ಲು. ಏನ್ ಸರ್ ಆಟ ಆಡ್ತಿದ್ದೀರಾ? ನಾನು ಹೇಳೋದನ್ನ ನಂಬು ಪೂಜಾ. ಎಲ್ಲಾನು ಇದಕ್ಕೂ ಮೊದಲು ನಡೆದಿರೋ ಹಾಗೆ ನಾನು ನೋಡಿರೋ ತರ ಡೇಜಾವು. ಐ ಕ್ಯಾನ್ ಸಿ ವಾಟ್ ಎವರ್ ಇಸ್ ಹ್ಯಾಪನ್. ಸರ್ ಕಾಮಿಡಿ ಮಾಡಬೇಡಿ ಸರ್. ಕಾಮ್. ಇಲ್ಲ ನೋಡು, ಮುಂದೆ ಕುತ್ಕೊಂಡಿದಾರಲ್ಲ ಅವರೇ ಜೆನಿಫರ್ ಟೀಚರ್. ಮೈಕಲ್ ಅವರ ಕ್ಲಾಸ್ ಟೀಚರ್. ಅವರೀಗ ಅವನ ಬಗ್ಗೆ ಹೇಳ್ತಾರೆ, ನೀನು ಬೇಕಾದ್ರೆ ನಂಬು. ಸಮಥಿಂಗ್ ಬ್ಯಾಡ್ ಕುಡ್ ಹ್ಯಾಪನ್. ಸಾರಿ ಟು ಇಂಟ್ರಪ್ಟ್. ಆಕ್ಚುಲಿ ನೀವಿಬ್ರು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊತಾನೆ ಇದ್ದೆ. ಮೈಕಲ್ ನನ್ನ ಸ್ಟೂಡೆಂಟೇ. ಈಗ ನೋಡಿದ್ಯಾ? ಸ್ಕೂಲ್ ಟೈಮಲ್ಲಿ ತುಂಬಾ ತೊಂದರೆ ಕೊಡ್ತಿದ್ದ. ನಾನು ಅವ್ರ ಪೇರೆಂಟ್ಸ್ ಹತ್ರ ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೆ. ಆದ್ರೆ ಅವನಂತೂ ಒಬ್ಬ ವರ್ಸ್ಟ್ ಸ್ಟೂಡೆಂಟ್ನ ನಾನು 30 ವರ್ಷ ಸರ್ವಿಸಲ್ಲಿ ನಾನು ಎಲ್ಲೂ ನೋಡೇ ಇಲ್ಲ. ಎಲ್ಲರ ಹತ್ರನೂ ಟೆನ್ಷನ್ ಆಗಿ ಕಿರ್ಚ್ತಿದ್ದ. ಸರಿಯಾದ ಸೈಕೋ ತರಾನೇ ಬಿಹೇವ್ ಮಾಡ್ತಿದ್ದ. ಈಗ ನಂಬ್ತೀಯ? ಅಲ್ಲಿ ಮುಂದೆ ಒಂದು ಸೀಟಲ್ಲಿ ಹೆಡ್ಸೆಟ್ ಹಾಕೊಂಡು ಕೂತ್ಕೊಂಡಿದ್ದ ನೋಡು. ಅವನು ಮೈಕಲ್ ಅವ್ರ ಬ್ರದರ್ ಮ್ಯಾಥ್ಯೂ. ಮೈಕಲ್ಗೊಬ್ಬ ಬ್ರದರ್ ಇದ್ದಾನೆ. ಅವನಿಗ ಮಾತಾಡ್ತಾ ನೋಡು, ಆಗ ಅದನ್ನ ನಂಬು. ನೀವು ಜೆನಿಫರ್ ಟೀಚರ್ ತಾನೆ? ಹೌದು. ನೀನು? ನಾನ್ ಮ್ಯಾಥ್ಯೂ, ನಿಮ್ ಸ್ಟೂಡೆಂಟ್. ನೆನ್ಪಿದ್ಯಾ? ಯಾ ಮ್ಯಾಥ್ಯೂ. ನೀನು ಮೈಕಲ್ ಬ್ರದರ್ ಅಲ್ವಾ? ಹೌದು ಟೀಚರ್. ಮೈಕಲ್ ಆಡಮ್ ನಿಮ್ಮ ಓನ್ ಬ್ರದರಾ? ಇಲ್ಲ, ಬೇರೆ ಬೇರೆ ಅಮ್ಮ, ಅಪ್ಪ ಒಬ್ರೆ. ಚಿಕ್ಕ ವಯಸ್ಸಿಂದ ಮೈಕಲ್ ತುಂಬಾ ಜಗಳ ಆಡ್ತಿದ್ದ. ಮನೇಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ ತುಂಬಾ ಜಗಳ ಮಾಡ್ತಿದ್ದ. ಎಷ್ಟು ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ. ಒಂದಿನ ಮನೆ ಬಿಟ್ಟು ಹೋಗ್ಬಿಟ್ಟ. ಅದಾದ್ಮೇಲೆ ಅವನು ಎಲ್ಲೋದ್ನೋ ಗೊತ್ತೇ ಇಲ್ಲ. ತುಂಬಾ ಕನ್ಫ್ಯೂಸ್ ಆಗ್ತದೆ ಸರ್. ಯು ಆರ್ ನಾಟ್ ಬಿಲೀವಿಂಗ್ ಪೂಜಾ. ನಾನು ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನಂಬ್ತೀಯ? ಹಿಂದೆ ಸೀಟಲ್ಲಿ ಒಬ್ಬ ಕೂತ್ಕೊಂಡಿದ್ದಾನಲ್ಲ, ಅವನು ಮೈಕಲ್ ಜೊತೆ ಕೆಲಸ ಮಾಡ್ತಾವನೆ. ಈಗ ಅವನು ಕೂಡ ಇಲ್ಲಿಗೆ ಬಂದು ಮೈಕಲ್ ಬಗ್ಗೆ ಹೇಳ್ತಾನೆ, ನೀನೇ ಕೇಳಿಸ್ಕೋ. ಸರ್ ಒಂದು ನಿಮಿಷ. ನೀವು ಹೇಳ್ತಿರೋ ಮೈಕಲ್ ಜೊತೆ ನಾನು ತುಂಬ ದಿನ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ ಜೊತೆನೂ ಅವ್ನು ಜಗಳ ಮಾಡಿದ್ದಾನೆ. ಇಲ್ಲಿವರೆಗೂ ಅವ್ನು ಒಂದು ಸಿನಿಮಾ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ. ಅದು ಅಲ್ಲದೆ ಅವನೊಂಥರ ಸೈಕೋ ಥರ ಆಡ್ತಿರ್ತಾನೆ ಸರ್. ಸರ್ ಇದೆಲ್ಲ ಗೊತ್ತಿದ್ದು ನೀವು ಯಾಕೆ ಸರ್ ಸುಮ್ಮನೆ ಇದ್ದೀರಾ? ಏನಾದರೂ ಪ್ರಾಬ್ಲಮಾ? ಹೇಳಿ. ಯು ನೋ ಒನ್ ಥಿಂಗ್, ಈ ಬಸ್ಸನ್ನ ಓಡಿಸ್ತಾ ಇರೋದೇ ಮೈಕಲ್. ಅವನ್ ಬಸ್ಸನ್ನ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗಿ ಎಲ್ಲರನ್ನು ಸಾಯಿಸ್ತಾನೆ. ಯು ನೋ ದಟ್ ಡೋರ್ ಲಾಕ್ ಆಗಿದೆ. ಸರ್ ಏನ್ ಆಟ ಆಡ್ತಾ ಇದ್ದೀರಾ? ಬಸ್ಸಲ್ಲಿ ಇಷ್ಟು ಜನ ಇದ್ದಾರೆ, ಏನ್ ಹೇಳ್ತಿದ್ದೀರಾ? ನೀನ್ ಬೇಕಾದ್ರೆ ನೋಡು, ಇಲ್ಲಿರೋ ಬಸ್ಸಲ್ಲಿರೋ ಎಲ್ಲರಿಗೂ ಮೈಕಲ್ ಗೊತ್ತಾ ಅಂತ ಕೇಳ್ತೀನಿ ನೋಡು. ನೋಡ್ತೀಯಾ? ಇಲ್ಲಿ ಯಾರಿಗೆಲ್ಲ ಮೈಕಲ್ ಗೊತ್ತು? ಈಗ ನಂಬ್ತೀಯಾ?
ಸರ್ ಏನಾದರೂ ಪ್ರಾಬ್ಲಮಾ? ಹೇಗೆ ಅವನಿಗೆ ಗೊತ್ತಿರೋರು ಮಾತ್ರ ಈ ಬಸ್ಸಲ್ಲಿದ್ದೀವಿ? ಯೋಚ್ಸು. ಎಲ್ಲರೂ ಬಸ್ ಟಿಕೆಟ್ ಹೇಗೆ ತಗೊಂಡ್ರಿ? ಸರ್ ಆ್ಯಕ್ಚುಲಾಗಿ ನಾನು ಬ್ಯಾಂಗ್ಳೂರಲ್ಲೇ ಪ್ರೊಡ್ಯೂಸರ್ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಅವರೇ ನನಗೆ ಟಿಕೆಟ್ ಸ್ಪಾನ್ಸರ್ ಮಾಡಿದ್ರು ಸರ್. ನನಗೊಂದು ಇಂಟರ್ವ್ಯೂ ಆಫರ್ ಬಂತು, ಸೊ ಅವರೇ ನನಗೆ ಟಿಕೆಟ್ ಸೆಂಡ್ ಮಾಡಿದ್ರು. ಆಕ್ಚುಲಿ ನನ್ನ ಮಗ ಬ್ಯಾಂಗ್ಳೂರಲ್ಲಿದ್ದಾನೆ, ಫ್ರೀ ಟಿಕೆಟ್ ಸಿಕ್ತು ಅಂತ ಕಳಿಸ್ದ. ನನಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಕಾಲ್ ಬಂತು. ನಿನಗೂ ಹಾಗೆ ತಾನೇ ಕಾಲ್ ಬಂದಿರೋದು? ಈ ಫ್ಲೈಟ್ ಟಿಕೆಟ್ನ ಕ್ಯಾನ್ಸಲ್ ಮಾಡಿರೋ ಏಜೆಂಟು ಇಲ್ಲೇ ಇದ್ದಾನೆ. ಅವನೀಗ ಎದ್ದು ನಿಂತ್ಕೊಂಡು ಮಾತಾಡ್ತಾನೆ ನೋಡು, ಆಗ ನಂಬ್ತೀಯಾ? ಸರ್ ನಿಮ್ಮೆಲ್ಲರಿಗೂ ಫ್ರೀ ಟಿಕೆಟ್ ಅಂತ ಹೇಳಿ ಫೋನ್ ಮಾಡಿ ಕರೆಸಿದ್ದು ನಾನೇ ಸರ್. ನಾನೊಬ್ಬ ಟ್ರಾವೆಲ್ ಏಜೆಂಟ್ ಸರ್, ಮೈಕಲ್ ಆಡಮ್. ನನ್ನ ಮೀಟ್ ಮಾಡಿ ಅವ್ನ ಬರ್ಡೇ ಪಾರ್ಟಿಗೆ ಅವ್ನ ಫ್ರೆಂಡ್ಸ್ಗಳೆಲ್ಲಾರನ್ನೂ ಬೆಂಗಳೂರಿಗೆ ಬರಕ್ಕೆ ಹೇಳಿ ಸರ್ಪ್ರೈಸ್ ಆಗಿ ಪಾರ್ಟಿ ಕೊಡ್ತೀನಿ. ಈ ಟಿಕೆಟ್ನೆಲ್ಲ ಅವ್ರ ಹತ್ರ ಯಾವ ನಿಜಾನು ಹೇಳ್ದೆ ಸುಮ್ಮನೆ ಅವರೆಲ್ಲರನ್ನೂ ಕರೆಸ್ಕೊ ಅಂತ ಹೇಳಿ ದುಡ್ಡು ಕೊಟ್ಟ ಸರ್. ಅವ್ರು ಹೇಳಿದ್ ಕೇಳಿಸ್ಕೊಂಡೆ ತಾನೆ? ಮೈಕಲ್ಗೆ ತುಂಬಾ ದಿನದಿಂದ ಅವನಿಗೆ ಯಾರೆಲ್ಲ ಆಗಲ್ವೋ ಬಸ್ಸಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋಗಿ ಸಾಯಿಸ್ಬೇಕು ಅನ್ನೋ ಆಸೆ ಇದೆ. ನಿನಗೆ ನಂಬಕ್ಕಾಗ್ತಿಲ್ಲಲ್ಲ? ಅವನನ್ನ ಟ್ರೀಟ್ ಮಾಡಿರೋ ಡಾಕ್ಟ್ರೇ ಸೈಕಿಯಾಟ್ರಿಸ್ಟ್ ಈಗ ಹೇಳ್ತಾರೆ, ನೋಡ್ಕೋ.